ಹಲೋ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನಿವತ್ತು ಮಾಡ್ತಾ ಇರೋದು ಹೀರೆಕಾಯಿ ಸಾಂಬಾರು. ಹೀರೆಕಾಯಿ ಸಾಂಬಾರು ಏಕೆಂತಂದರೆ ನಮಗೆ ಹೆಣ್ಮಕ್ಳಿಗೆ ಸಾಂಬಾರು ಅನ್ನೋದೇ ಒಂದು ತಲೆನೋವು, ಏನಪ್ಪ ಮಾಡೋದು ಅಂತೇಳಿ. ಸೊ ಅದರಲ್ಲೂ ಫಾಸ್ಟಾಗಿ ಹೇಗೆ ಮಾಡೋದು ಅನ್ನೋದೇ ನಮಗೆ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಹೀರೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಫಸ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಒಂದು ಕುಕ್ಕರಲ್ಲಿ ನಾನೀಗ ಫಸ್ಟು ಬೇಳೆನ ನೀಟಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಹಚ್ಚಿರುವಂತಹ ಆಲೂಗೆಡ್ಡೆ, ನಾನು ಆಲೂಗೆಡ್ಡೆನ ಸಾಂಬಾರಿಗೆ ಆಲೂಗೆಡ್ಡೆ ಟೊಮೊಟೊ ಮಾತ್ರ ಯಾವಾಗಲೂ ನನಗೆ ಸಾಂಬಾರಿಗೆ ಇರಲೇಬೇಕು. ಸೊ ಹಾಗಾಗಿ ಒಂದು ಹಚ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು 5 ಟೊಮೊಟೊನ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಸಾಂಬಾರಿಗೆ ಟೊಮೊಟೊ ಹಾಕಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನನಗೆ ಟೊಮೊಟೊ ಫೇವ್ರೇಟು, ಪ್ಲಸ್ ಟೊಮೊಟೊನ ಸಾರಿಗೆ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ನಾನು ಅರಿಶಿನ ತೊಗೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಆಯಿಲ್, 1 ಸ್ಪೂನ್ ಸಾಕು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಕಪ್ಪಷ್ಟು ವಾಟರ್ನ ಹಾಕ್ಕೊಳ್ತೀನಿ. ಸೊ ವಾಟರ್ನ ಹಾಕ್ಕೊಂಡಾದಮೇಲೆ ಇದಿಷ್ಟನ್ನು ಸಹ ಒಂದು 2 ವಿಜಿಲ್ ಕೂಗಿದರೆ ಸಾಕು, ಜಾಸ್ತಿ ಬೇಡ. ಯಾಕೆಂತಂದರೆ ಬೇರೆ ತರಕಾರಿ ಯಾವುದೂ ಆ್ಯಡ್ ಮಾಡಿಲ್ಲ. ಹಾಗಾಗಿ ಟೊಮೊಟೊ ಬೇಳೆ ಆಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ. ಸೊ ಹಾಗಾಗಿ 2 ವಿಜಿಲ್ ಸಾಕು. 2 ವಿಜಿಲ್ ಆದಮೇಲೆ ನೀವು ಆಫ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ, ಅಂದರೆ ಅದು ಕುಕ್ಕರ್ ಕೂಗೋದಕ್ಕಿಂತ ಮುಂಚೆ ನೀವೀಗ ಫಸ್ಟ್ ಏನು ಮಾಡಿ ಅಂತಂದರೆ ಹೀರೆಕಾಯಿನ ನೀಟಾಗಿ ಮೇಲ್ಗಡೆ ಸಿಪ್ಪೆನ ಎರೆದಿಟ್ಕೊಂಬಿಡಿ. ಸೊ ಇಲ್ಲಾಂದರೆ ಅದು ನಾರು ಸಿಗುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಎರ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ಹೀರೆಕಾಯಿಂದ ತುಂಬ ಐಟಮ್ಸ್ನ ಮಾಡ್ಬೋದು. ಅಂತಂದರೆ ಏನಪ್ಪ ಅಂತಂದರೆ ಹೀರೆಕಾಯಿ ಬೋಂಡ ಮಾಡ್ಬೋದು, ಹೀರೆಕಾಯಿ ಬಜ್ಜಿ ಮಾಡ್ಬೋದು, ಮತ್ತು ಹೀರೆಕಾಯಿ ಪಲ್ಯ ಮಾಡ್ಬೋದು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನನಗಂತೂ ಹೀರೆಕಾಯಿ ಸಾಂಬಾರು ಅಂತಂದರೆ ತುಂಬಾ ಇಷ್ಟ. ವೀಕ್ಲಿ ಒಂದು ಸತಿನಾದರೂ ನಾನು ಹೀರೆಕಾಯಿ ಸಾಂಬಾರು ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟು ಇಷ್ಟ ಆಗುತ್ತೆ ಹೀರೆಕಾಯಿ ಸಾಂಬಾರು. ನಮಗೆ ಹೆಣ್ಮಕ್ಳಿಗೆ ಅದೊಂದೇ ತಲೆನೋವಪ್ಪ, ಡೈಲಿ ಏನಪ್ಪ ಸಾಂಬಾರು ಮಾಡೋದು, ಏನು ಟಿಫನ್ ಮಾಡೋದು ಅನ್ನೋದೇ ಒಂದು ತಲೆನೋವು ಕೆಲಸ ಆಗುತ್ತೆ. ಸೊ ಹಾಗಾಗಿ ನಾನೇನಪ್ಪ ಮಾಡ್ತೀನಿ ಅಂತಂದರೆ ಒಂದು ವೀಕಿಗಾಗೋಷ್ಟು, ಅಂದರೆ 1 ವೀಕು 2 ವೀಕಿಗಾಗೋಷ್ಟು ನಾನು ತರಕಾರಿನ ಮುಂಚೆನೇ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಸೊ 1 ವೀಕಿಗೆ ಏನೇನು ಮಾಡ್ಕೋಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿ ಇಟ್ಕೊತೀನಿ. ಸೊ ಹಾಗಾಗಿ ನನಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಆದರೂ ಒಂದೊಂದ್ಸರಿ ತಲೆನೋವು ಕೆಲಸ ಆಗಿಬಿಡುತ್ತೆ. ಏನಪ್ಪ ಬೆಳಿಗ್ಗೆ ಟಿಫನ್ ಏನು ಮಾಡೋದು, ಸಾಂಬಾರು ಏನು ಮಾಡೋದು. ಏಕೆಂದರೆ ನನಗೆ ಡೇ ಟೈಮಲ್ಲಿ ನನ್ನ ಮಗಳಿರ್ತಾಳೆ. ಸೊ ನಾನು ಅವಳು ಎದ್ದೊಳೋದ್ರೊಳಗೆ ನಾನು ಸಾಂಬಾರನ್ನೂ ಸಹ ರೆಡಿ ಮಾಡ್ಕೋಬೇಕು. ಟಿಫನ್ನು ಪ್ಲಸ್ ಸಾಂಬಾರು ರೆಡಿ ಮಾಡಿಕೊಂಡ್ರೆ ಮಾತ್ರ ನನಗೆ ಆ ಡೇ ಆರಾಮಾಗಿ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು. ಯಾಕೆಂದರೆ ಅವಳನ್ನ ಇಟ್ಕೊಂಡು ನಾನು ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ನಾನು ಮಾರ್ನಿಂಗೇ ಟ್ರೈ ಮಾಡಬೇಕು ಏನೇ ಮಾಡೋದಿದ್ರು. ಹಾಗಾಗಿ ಸೊ ನೋಡಿ, ನಾನು ಹೀರೆಕಾಯಿನ ನೀಟಾಗಿ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ ಬೆಂದಿದೆ, ಅಂದರೆ ಕುಕ್ಕರಲ್ಲಿ ಹಾಕಿರುವಂತಹ ಟೊಮೊಟೊ ಬೇಳೆ ಬಂದಿದೆ. ಸೊ ಈಗ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಾರಕ್ಕೆ ಏನಪ್ಪ ಅಂತಂದರೆ ನಾನು ಖಾರ ರುಬ್ಬದಲ್ಲಿ ಸಾಂಬಾರು ಮಾಡೋದಿಲ್ಲ. ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಈರುಳ್ಳಿ ಮತ್ತು 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಪೌಡರ್ಸ್ ಅಂತ ಬಂದರೆ ನಾನು ರೆಡ್ ಚಿಲ್ಲಿ ಪೌಡರು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕೊರಿಯಂಡರ್ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತು ಸಾಂಬಾರು ಪೌಡರ್ನ ಮಾತ್ರ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಅಂಗಡಿ ಸಾಂಬಾರು ಪುಡಿ ಇಷ್ಟ ಆಗೋದಿಲ್ಲ, ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಸಾಂಬಾರು ಪೌಡ್ರ್ ರೆಸಿಪಿನೂ ಸಹ ನಾನು ಆದಷ್ಟು ಬೇಗ ನಿಮಗೆ ಆ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತೇಳಿ. ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಚಿಟಿಕೆ ಅಲ್ಲ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ರುಬ್ಬಿಟ್ಕೊಳ್ತಿದ್ದೀನಿ. ಈಗ ಖಾರ ರೆಡಿಯಾಗಿದೆ. ಸೊ ಈಗ ಒಗ್ಗರಣೆ ಹಾಕೋದು. ಈಗ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಬಿಟ್ಟು, ಸೊ ಈಗ ಅದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿನ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ನೇಹಿತರೆ, ಹೀರೆಕಾಯಿನ ನೀವು ಸಪ್ರೇಟು ಸಹ ಫ್ರೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಗ್ಗರಣೆಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕಂಪ್ಲೀಟ್ ಅದರಲ್ಲಿ ಇರುವಂಥ ಹಸಿ ಅಂಶ ಕಂಪ್ಲೀಟ್ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ನೀವು ಹಾಕ್ಕೊಳ್ಳಿ, ಖಾರನ ಹಾಕ್ಕೊಳ್ಳಿ. ಸೊ ನೋಡಿ ಈ ಥರ ಖಾರನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ಬೇಯಿಸಿ. ನೋಡಿ ಈ ಥರ. ಸೊ ಇದಕ್ಕೆ ನಾನೀಗೇನು ಮಾಡ್ತಿದ್ದೀನಿ ಅಂತಂದರೆ ಟೊಮೊಟೊ ಬೇಳೆ ಏನು ಬೇಯಿಸಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಮಾತ್ರ ನಾನು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅದನ್ನು ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತೀನಿ. ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ಥರ. ಸೊ ಇದನ್ನು ಸಹ ಆ್ಯಡ್ ಮಾಡ್ತೀನಿ. ನೋಡಿ ಈ ಥರ. ಸ್ನೇಹಿತರೆ, ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ.
ನಾನು ಈ ಸಾಂಬಾರನ್ನ ಇವತ್ತು ದೋಸೆ ಜೊತೆ ತಿಂತಾ ಇದ್ದೀನಿ. ಸೊ ರೈಸ್ ಜೊತೆ ನಮ್ಮ ಮನೆಯವ್ರು ತಿಂತಾರೆ. ಸೊ ನೋಡಿ ಈ ಥರ ಬಂದಿದೆ ಸ್ನೇಹಿತರೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ. ನನಗೆ ಸಾಂಬಾರಲ್ಲಿ ಫೇವ್ರೆಟ್ ಸಾಂಬಾರು ಅಂತಂದರೆ ನುಗ್ಗೆಕಾಯಿ ಸಾಂಬಾರು ಬಿಟ್ಟರೆ ಹೀರೆಕಾಯಿ ಸಾಂಬಾರು, ಏಕೆಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಸೊ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.